ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಉಗ್ರ ಸಂಘಟನೆಗಳ ಜೊತೆಗೆ ನಂಟು ಇದ್ದ ಆರೋಪಕ್ಕೆ ಸಂಬಂಧಪಟ್ಟಂತೆ ಬಳ್ಳಾರಿಯಲ್ಲಿ ಶಂಕಿತ ಉಗ್ರ ಅಬ್ದುಲ್ ಸಲಾಂನನ್ನ ಬಂಧಿಸಲಾಗಿದೆ. ಖಚಿತ ಮಾಹಿತಿ ಮೇರೆಗೆ ಪೊಲೀಸರು ಅಬ್ದುಲ್ ಸಲಾಂನನ್ನ ಬಂಧಿಸಿದ್ದಾರೆ. ಅಬ್ದುಲ್ ಸಲಾಂ ಎಂಬಾತನನ್ನ ಬಂಧಿಸಲಾಗಿದೆ. ಖಚಿತ ಮಾಹಿತಿಯ ಮೇರೆಗೆ ನಗರದ ನಾರಾದ ಮಿಲ್ನಲ್ಲಿ ಆಂಧ್ರ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಕೌಲ್ ಬಜಾರ್ ನಿವಾಸಿ 36 ವರ್ಷದ ಅಬ್ದುಲ್ ಸಲಾಂ ಈತನನ್ನ ಅರೆಸ್ಟ್ ಮಾಡಲಾಗಿದೆ. ಈಗ ಅಬ್ದುಲ್ ಸಲಾಂ ಮನೆಯಲ್ಲಿ ಪಂಚನಾಮೆ ಕೂಡ ಮಾಡಿದ್ದು ಕೋರ್ಟ್ಗೆ ಆತನನ್ನ ಹಾಜರುಪಡಿಸೋಕೆ ಆಂಧ್ರಕ್ಕೆ ಖಾಕಿ ಕರೆದುಕೊಂಡು ಹೋಗಿದೆ. ಸೋಷಿಯಲ್ ಮೀಡಿಯಾ ಮೂಲಕ ಉಗ್ರವಾದ ಹರಡಿದ ಆರೋಪ ಈತನ ಮೇಲಿದೆ. ಮಾರ್ಚ್ 22ರಂದು ವಿಜಯವಾಡ ಪೊಲೀಸರಿಗೆ ಮಾಹಿತಿ ಸಿಕ್ಕ ಹಿನ್ನೆಲೆಯಲ್ಲಿ 23ನೇ ತಾರೀಕು ಎಫ್ಐಆರ್ ಅನ್ನು ದಾಖಲಿಸಿಕೊಂಡು ಕಾರ್ಯಾಚರಣೆ ನಡೆಸಿದ್ದಾರೆ. ಈಗ ನಮ್ಮ ರಾಜ್ಯ ಸೇರಿದಂತೆ ಒಟ್ಟು 7 ರಾಜ್ಯಗಳಲ್ಲಿ ಆಂಧ್ರ ಪೊಲೀಸರು ಕಾರ್ಯಾಚರಣೆ ನಡೆಸ್ತಾ ಇದ್ರು. ಆಗ ಈ ಅಲ್ ಖೈದಾ ಐಸಿಸ್ ನಂಟು ಹೊಂದಿದ್ದ 12 ಶಂಕಿತರನ್ನ ಅರೆಸ್ಟ್ ಮಾಡಲಾಗಿತ್ತು. ಸೋಷಿಯಲ್ ಮೀಡಿಯಾದ ಮುಖಾಂತರ ಈ ಜಿಹಾದಿ ಮತ್ತು ಉಗ್ರರ ಕೃತ್ಯಕ್ಕೆ ಸೆಳೆಯುವಂತಹ ಪ್ರಯತ್ನವನ್ನ ಮಾಡ್ತಾ ಇದ್ರು ಅನ್ನುವ ಆರೋಪ ಇವ್ರ ಮೇಲಿದೆ. ಈಗ ಇವ್ರುಗಳು ಹೆಂಗೆ ಅಂದರೆ ಈ ಲಾಡೆನ್ ನೀವು ಎಲ್ಲರೂ ಕೇಳಿಸ್ಕೊಂಡಿರ್ತೀರಲ್ಲ, ಟೆರರಿಸ್ಟ್ ಲಾಡೆನ್ ಇದ್ನಲ್ಲ, ಅವನ ಥರನೇ ವಸ್ತ್ರ ಧರಿಸಿ ಅವನಂತೆ ಈ ಟೀಮ್ ಒಂದು ಆ್ಯಕ್ಟ್ ಮಾಡ್ತಾ ಇತ್ತು, ವರ್ತಿಸ್ತಾ ಇತ್ತು ಅಂತ. ಭಾರತವನ್ನು ಇಸ್ಲಾಮಿಕ್ ರಾಜ್ಯ ಮಾಡುವ ಗುರಿ ಹೊಂದಿದ್ರು ಇವರು. ಪಾಕಿಸ್ತಾನಕ್ಕೆ ಹೋಗಿ ತರಬೇತಿ ಪಡೆಯೋಕ್ಕೂ ಕೂಡ ಯೋಜನೆ ಹಾಕಿದ್ರಂತೆ. ಅಂಥದ್ರಲ್ಲಿ ಒಬ್ಬ ಅಬ್ದುಲ್ ಸಲಾಂನನ್ನ ಬಂಧಿಸಲಾಗಿದೆ. ಅವನ ಮನೆಗೆ ಹೋಗಿ ಪಂಚನಾಮೆಯನ್ನು ಕೂಡ ನಡೆಸಿದ್ದಾರೆ. ಇವರ ಹಿನ್ನೆಲೆ ಏನು, ಫಂಡಿಂಗ್ ಏನಾದರೂ ಆಗ್ತೈತಾ ಇನ್ನು ಮುಂದಕ್ಕೆ ಗೊತ್ತಾಗಬೇಕಷ್ಟೇ. 36 ವರ್ಷ ಇವನ ವಯಸ್ಸು. ಮತ್ತಷ್ಟು ಮಾಹಿತಿ ನನ್ನ ಕಲೀಗ ವೆಂಕಟೇಶ್ ನೀಡ್ತಾರೆ. ವೆಂಕಟೇಶ್, ಈಗ ರಾಜ್ಯದಲ್ಲಿ ಅಂದರೆ ನಮ್ಮ ರಾಜ್ಯದಲ್ಲಿ ಈತನನ್ನು ಸೇರಿ ಒಟ್ಟು 12 ಜನರನ್ನ ನಿನ್ನೆ ಆಂಧ್ರ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಈತನ ಹಿನ್ನೆಲೆ ಏನು, ಈತನ ಮೇಲೆ ಅನುಮಾನ ಬರೋ ಕಾರಣ ಏನು, ಈತನ ಚಟುವಟಿಕೆ ಹೇಗಾಗಿತ್ತು, ಏನು ಕೆಲಸ ಮಾಡ್ಕೊಂಡಿದ್ದ, ಇವ್ರ ಮನೆಯವರು ಏನು ಹೇಳ್ತಾ ಇದ್ದಾರೆ, ಆ್ಯಂಡ್ ನಿನ್ನೆ ನಡೆದಂತಹ ಕಂಪ್ಲೀಟ್ ಘಟನೆಯ ಡೀಟೇಲ್ಸ್ ಕೊಡೋದಾದ್ರೆ? ಹೌದು ವಿದ್ಯಾ, ಏನು ಆಂಧ್ರ ಪ್ರದೇಶದ ವಿಜಯವಾಡ ಪೊಲೀಸರು 22ನೇ ತಾರೀಕು ಒಂದು ಮಾಹಿತಿ ಸಿಗ್ತದೆ. ಸಾಮಾಜಿಕ ಜಾಲತಾಣವನ್ನ ಬಳಸ್ಕೊಂಡು ಕೆಲ ಉಗ್ರವಾದವನ್ನ ಹರಡ್ತಾ ಇದ್ದಾರೆ ಅಂತಕ್ಕಂಥ ನಿಟ್ಟಿನಲ್ಲಿ ಮಾರ್ಚ್ 22ಕ್ಕೆ ವಿಜಯವಾಡ ಪೊಲೀಸರಿಗೆ ಒಂದು ಮಾಹಿತಿ ಬರ್ತದೆ. ಆ ಮಾಹಿತಿಯನ್ನ ಆಧರಿಸಿ ಮಾರ್ಚ್ 23ರಂದು ಎಫ್ಐಆರ್ ಅನ್ನು ಮಾಡ್ತಾರೆ. ಎಫ್ಐಆರ್ ಅನ್ನು ಮಾಡಿಕೊಂಡು ಕೆಲವರನ್ನ ಶೋಧನಾ ವಾರೆಂಟ್ ಮೂಲಕ ಕಾರ್ಯಾಚರಣೆ ಮಾಡಿ ಕೆಲವರನ್ನ ಬಂಧಿಸಿರ್ತಕ್ಕಂಥದ್ದು. ಆ ಒಂದು ಶೋಧನಾ ವಾರೆಂಟ್ ನಲ್ಲಿ ಬಳ್ಳಾರಿಯ ಕೌಲ್ ಬಜಾರ್ ನಿವಾಸಿಯಾಗಿರ್ತಕ್ಕಂಥ ಏನು ಅಬ್ದುಲ್ ಸಲಾಂ ಎಂಬುದನ್ನ ಕೂಡ ವಶಕ್ಕೆ ಪಡೆದಿರ್ತಕ್ಕಂಥದ್ದು. ಸುಮಾರು 33 ವರ್ಷ ವಯಸ್ಸಿನ ಈ ಅಬ್ದುಲ್ ಸಲಾಂ ಏನಿದ್ದಾನೆ, ಈತ ನಿಷೇಧಿತ ಉಗ್ರ ಸಂಘಟನೆಯ ಉಗ್ರರ ಜೊತೆಗೆ ನಂಟನ್ನ ಬೆಳೆಸ್ಕೊಂಡಿದ್ದ. ಸೊ ಈ ಹಿನ್ನೆಲೆಯಲ್ಲಿ ಕೌಲ್ ಬಜಾರ್ ಪೊಲೀಸರ ಸಹಾಯದೊಂದಿಗೆ ಆತನನ್ನ ವಶಕ್ಕೆ ಪಡೆದಿರ್ತಕ್ಕಂಥದ್ದು. ಏನು ವಿಜಯವಾಡ ಪೊಲೀಸರು ಹಲವಾರು ದಿನಗಳಿಂದ ಸಾಮಾಜಿಕ ಜಾಲತಾಣಗಳನ್ನ ಬಳಸ್ಕೊಂಡು ಉಗ್ರವಾದ ಚಟುವಟಿಕೆಗಳನ್ನು ಮಾಡ್ತಾ ಇದ್ದ ಅನ್ನುವಂತ ಖಚಿತ ಮೂಲದ ಮೇರೆಗೆ ಈತನನ್ನ ಈಗ ವಶಪಡಿಸಿಕೊಂಡಿರ್ತಕ್ಕಂಥದ್ದು. ಈತ ಯಾರ್ಯಾರ ಜೊತೆ ನಂಟಿತ್ತು, ಬೇರೆ ಬೇರೆ ಸಂಘಟನೆಗಳ ಜೊತೆ ಏನಾದ್ರು ನಂಟಿತ್ತ, ಇವರಿಗೆ ಯಾವ್ಯಾವ ದೇಶಗಳಿಂದ ಹಣದ ಮೂಲ ಹರಿದು ಬರ್ತಿತ್ತು ಅನ್ನುವಂತ ನಿಟ್ಟಿನಲ್ಲಿ ಈಗ ಪೊಲೀಸರು ತನಿಖೆಯನ್ನ ಶುರು ಇಟ್ಕೊಂಡಿರ್ತಕ್ಕಂಥದ್ದು. ಒಟ್ಟಾರೆಯಾಗಿ ಆತನನ್ನ ವಶಕ್ಕೆ ಪಡೆದು ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಬೇಕಾದಂತ ಹಿನ್ನೆಲೆಯಲ್ಲಿ ಆಂಧ್ರ ಪ್ರದೇಶಕ್ಕೆ ಕರೆದುಕೊಂಡು ಹೋಗಿದ್ದಾರೆ ಅಂತಕ್ಕಂಥ ಮಾಹಿತಿಗಳು ಲಭ್ಯವಾಗಿರ್ತಕ್ಕಂಥದ್ದು ವಿದ್ಯಾ. ಓಕೆ, ಥ್ಯಾಂಕ್ ಯು ಡೀಟೇಲ್ಸ್ಗೆ.